ಬಿಎಂಟಿಸಿ ಬೆಂಗಳೂರು ಮಹಾನಗರ ಸಾರಿಗೆ ಇಲಾಖೆಯಲ್ಲಿ ಡ್ರೈವರ್ ಹುದ್ದೆಗಳ ಗುತ್ತಿಗೆ ಆಧಾರದ ಮೇಲೆ ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು, ಯಾವ ದಾಖಲೆಗಳೆಲ್ಲ ಬೇಕು, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ಈಗ ಸಾರಿಗೆ ಇಲಾಖೆಯು ಡ್ರೈವರ್ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ತುಂಬ ವೇಕೆನ್ಸಿ ಖಾಲಿ ಇದ್ದು, ಯಾಕಂದರೆ ಬಸ್ಸುಗಳ ಸಂಖ್ಯೆ ಹೆಚ್ಚಾಗಿದ್ದು ಅವರಿಗೆ ಡ್ರೈವರ್ ಕೊರತೆ ಇದೆ. ಆದ ಕಾರಣ ಅವರು ಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ಗಳ ನೇಮಕಾತಿ ಮಾಡುತ್ತಾ ಇದ್ದಾರೆ. ಇಲ್ಲಿ ನೀವು ನೋಡಬಹುದು, ಈಗ ಬಿಎಂಟಿಸಿಯಲ್ಲಿ ಘಟಕ ಸಂಖ್ಯೆ 10, 16, 22, 35ರಲ್ಲಿ ಬಿಎಂಟಿಸಿಯಲ್ಲಿ ವಿದ್ಯುತ್ ಚಾಲನಾ ಬಸ್ಸುಗಳಿಗೆ ಅವರು ಚಾಲಕರು ಬೇಕಾಗಿದ್ದು, ಅವರು ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಒಟ್ಟು ಅವರಿಗೆ ಮಾಸಿಕ ವೇತನ 28,000 ಇದ್ದು, ಅವರಿಗೆ OT, ESI, PF ಬೋನಸ್ ಕೂಡ ನೀಡಲಾಗಿರುತ್ತದೆ. ಅದೇ ರೀತಿ ಅವರಿಗೆ ಹೆಚ್ಚುವರಿ ಕೆಲಸ ಮಾಡಿದರೆ ಗಂಟೆಗೆ 72 ರೂಪಾಯಿಯಂತೆ ಅವರಿಗೆ ಸಂಬಳ ಕೂಡ ನೀಡಲಾಗುವುದು. ಅದೇ ರೀತಿ ಅವರಿಗೆ PF ಮತ್ತು ವಾರ್ಷಿಕ ಬೋನಸ್ ಕೂಡ ನೀಡಲಾಗುವುದು. ಇದಕ್ಕೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, 2 ಪಾಸ್ಪೋರ್ಟ್ ಸೈಜ್ಗಳ ಫೋಟೋ ನಿಮ್ಮ ಹತ್ತಿರ ಇದ್ದರೆ ಸಾಕು. ಬಟ್ ನಿಮ್ಮ ಹತ್ತಿರ ಭಾರೀ ವಾಹನ ಚಾಲನೆ ಪರವಾನಗಿ, ಹೆವಿ ಲೈಸೆನ್ಸ್ ಇರುವುದು ಕಡ್ಡಾಯವಾಗಿದೆ. ಅಂಥವರಷ್ಟೇ ಈ ಒಂದು ಡ್ರೈವರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡಿರುವ ಮೊಬೈಲ್ ನಂಬರ್ 6366622192 ಅಥವಾ 9739674270 ಈ ನಂಬರಿಗೆ, ಅಥವಾ 7483868761 ಈ 3 ನಂಬರ್ ಅವರು ನೀಡಿದ್ದು, ಯಾವುದಾದರೂ ಒಂದು ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ಈಗ KSRTC ಮತ್ತು NWKRTC ಅವರ ಒಂದು ದಾಖಲೆ ವೆರಿಫಿಕೇಷನ್ ನಡೀತಾ ಇದೆ. ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ, ನೀವು ಟ್ರ್ಯಾಕ್ ಟ್ರೈನಿಂಗ್ ಸೆಂಟರಿಗೆ ಜಾಯ್ನ್ ಆಗಿ ಟ್ರ್ಯಾಕ್ ಟ್ರೈನಿಂಗನ್ನು ಪಡೆದುಕೊಳ್ಳಿ. ಯಾಕಂದರೆ ಕೆಲವೇ ದಿನದಲ್ಲಿ, ಈಗ ಜೂನ್ ತಿಂಗಳಿನಲ್ಲಿ ಅವರ ಒಂದು ಟ್ರ್ಯಾಕ್ ಟ್ರೈನಿಂಗ್ ಟೆಸ್ಟ್ ಕೂಡ ಪ್ರಾರಂಭವಾಗುತ್ತಿದೆ. ಯಾಕಂದರೆ ನೀವು ಟ್ರ್ಯಾಕ್ ಟ್ರೈನಿಂಗ್ ಪಡೆದುಕೊಳ್ಳುವುದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನೀವು ಡೈರೆಕ್ಟಾಗಿ ಟ್ರ್ಯಾಕ್ ಟ್ರೈನಿಂಗ್ಗೆ ಟೆಸ್ಟಿಗೆ ಹೋದರೆ ನೀವು ಸೆಲೆಕ್ಟ್ ಆಗಲ್ಲ. ಯಾಕಂದರೆ ಅದರ ಒಂದು ಬೇಸಿಕ್ ಮತ್ತು ನಿಮ್ಮ ಒಂದು ದಾಖಲೆ ಪರಿಶೀಲನೆ ಆಧಾರದ ಮೇಲೆ ನಿಮಗೆ ಅವರು ಸೆಲೆಕ್ಟ್ ಮಾಡುತ್ತಾರೆ. ನಾನು ತುಂಬ ಒಂದು ಸೆಂಟರ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಒಂದು ಲಿಂಕ್ ಕೂಡ ಹಾಕುತ್ತೇನೆ. ಆ ವಿಡಿಯೋ ಕೂಡ ನೀವು ನೋಡಬಹುದು. ಯಾಕಂದರೆ ತುಂಬ ಒಂದು ಸೆಂಟರ್ನ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ, ಯಾವೆಲ್ಲ ಸೆಂಟರಿಗೆ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ಪಡೆದುಕೊಳ್ಳಬಹುದು ಅಂತ. ನೀವು ಆ ಒಂದು ವಿಡಿಯೋ ನೋಡಿ, ನಿಮಗೆ ಯಾವುದು ಹತ್ತಿರವಾಗುತ್ತದೆ ಆ ಒಂದು ನೀವು ಸೆಂಟರಿಗೆ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗನ್ನು ಪಡೆದುಕೊಳ್ಳಿ.